ತುಂಬ ವರಿಯನ್ನು ನೀವು ಇಟ್ಕೊಂಡಿದ್ರೆ ಸೊಲ್ಯೂಷನ್ಸ್ ಬರಲ್ಲ, ಇನ್ನೂ ವರ್ಸ್ಟ್ ಆಗುತ್ತೆ, ಫೋಕಸ್ ಮಾಡೋಕ್ಕಾಗಲ್ಲ, ಇನ್ನೂ ಜಾಸ್ತಿ ಎನರ್ಜಿ ಅನ್ನೋದು ವೇಸ್ಟ್ ಆಗ್ತಾ ಇದೆ. ಲೈಫ್ ಏನೇ ಆಗಲಿ, ವಾಟ್ ಎವರ್ ದ ಸಿಚುವೇಶನ್, ಅಷ್ಟು ಅಕ್ಸೆಪ್ಟ್ ಮಾಡಿ. ಯಾಕೆಂದರೆ ಇದು ನಮ್ಮ ಡಿಸೈನ್. ಕೆಲವೊಬ್ರು ಬರ್ತಾರೋ ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ ಬರೀ ಕಂಪ್ಲೇಂಟ್ಸ್ ಹೇಳ್ತಾರೆ. ನಾವು ಒಂದೇ ಕೇಳ್ತೀನಿ, ನೀವೇ ಅಲ್ವಾ ಚೂಸ್ ಮಾಡ್ಕೊಂಡು ಬಂದರು, ಇವರೇ ಬೇಕು, ಈ ಮಕ್ಕಳೇ ಬೇಕು ಅಂತ ನೀವು ಚೂಸ್ ಮಾಡ್ಕೊಂಡು ಬಂದಮೇಲೆ ಯು ಮಸ್ಟ್ ಅಕ್ಸೆಪ್ಟ್. ಸಿಚುವೇಶನ್ಸ್ ಆಗಲಿ ಯಾವುದೇ ಆಗಲಿ ಫಸ್ಟ್ ಅಕ್ಸೆಪ್ಟ್ ಮಾಡೋದು ಕಲಿಬೇಕು. ಎರಡನೇದು, ಹೊರಗೆ ಏನೇ ಆದ್ರೂ ಒಳಗೆ ಶಾಂತವಾಗಿರಬೇಕು. ಚಿಕ್ಕ ಮಗು ಥರ, ಬುದ್ಧ ಥರ ಯಾವುದು ಒಳಗೆ ಹೋಗ್ಬಾರ್ದು. ಒಳಗೆ ಹೋಗ್ತಾ ಇದೆ, ನೋವಾಗ್ತಾ ಇದೆ, ಇನ್ನೂ ಆಲೋಚನೆಗಳು ಬರ್ತಾ ಇದೆ, ಇದು ಅದು ಅಂತ ನೀವು ಹೇಳಿದ್ರೂ ಸತ್ಯ ಅರ್ಥ ಆಗಿಲ್ಲ. ಯಾಕಂದರೆ ಈ ಜೀವನವನ್ನು ನೀವು ಡ್ರಾಮಾ ಥರ ನೋಡ್ತಾ ಇಲ್ಲ. ಇದು ಟೆಂಪರರಿ, ಈ ಶರೀರ ಟೆಂಪರರಿ, ಇದಕ್ಕೊಂದು ಎಕ್ಸ್ಪೈರಿ ಡೇಟ್ ಇದೆ. ನಾವು ಆತ್ಮ ಅಂತ ಹೇಳಿದ್ರೆ ಮಾತ್ರ ಸಾಕಾಗಲ್ಲ, ನಿಜ ಜೀವನದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಅದು ರಿಫ್ಲೆಕ್ಟ್ ಆಗಬೇಕು. ಆವಾಗ ಮೈಂಡ್ ಫ್ರೀ ಆಗಿಬಿಡುತ್ತೆ. 24 ಗಂಟೆನೂ ಶಕ್ತಿ ಬರ್ತಾನೆ ಇರುತ್ತೆ. ಎಷ್ಟೋ ಜನ ಕೇಳ್ತಾರೆ, ಕೆಲಸ ಮಾಡ್ತಾ ಇದ್ದೀನಿ ಶಕ್ತಿ ಬರ್ತಾ ಇದೆ, ಓದ್ತಾ ಇದ್ದೀನಿ ಶಕ್ತಿ ಬರ್ತಾ ಇದೆ, ಧ್ಯಾನ ಮಾಡೋ ಸಮಯನೂ ಶಕ್ತಿ ಬರ್ತಾ ಇದೆ. ಇದು ಕರೆಕ್ಟ್ ಅನುಭವನ ಅಂದರೆ ತುಂಬ ಕರೆಕ್ಟ್. ಯಾಕೆಂದರೆ ನಿಮ್ಮ ಮನಸ್ಸು ತುಂಬ ಸುಂದರವಾಗಿ ಇದೆ, ಚೆನ್ನಾಗಿ ಇದೆ. ಇದು ಗಾರ್ಡನ್ ಥರ ಇರಬೇಕು, ಗಾರ್ಬೇಜ್ ಅಲ್ಲ. ಆ ಭಾರ ಅಲ್ಲ, ಬೇಡ ಬಿಡಿ. ಭಾರ ಇಟ್ಕೊಂಡಿದ್ರೆ ನಿಮಗೆ ಸೊಲ್ಯೂಷನ್ ಸಿಗಲ್ಲ. ಪ್ರತಿಯೊಂದನ್ನು ಅನುಭವ ಥರ ನೋಡಿ.